ಕ್ಷಣಗಳಲ್ಲಿ ಟಿಬಿ ಡ್ಯಾಂಗೆ ಡಿಕೆ ಶಿವಕುಮಾರ್ ಭೇಟಿ ಕೊಡ್ತಾರೆ ಅಂತ ಹೇಳಲಾಗಿದೆ. ತುಂಗಭದ್ರಾ ಜಲಾಶಯವನ್ನು ವೀಕ್ಷಣೆ ಮಾಡ್ತಾರೆ. ಇಲ್ಲಿ ಏನು ಈ ಕ್ರಸ್ಟ್ ಗೇಟ್ ಕೊಚ್ಕೊಂಡು ಹೋಗಿದೆ, ಯಾಕೆ ಹೀಗಾಯಿತು ಅನ್ನೋ ಕಾರಣನ ಕೂಡ ಪರಿಶೀಲನೆ ಮಾಡ್ತಾರೆ. ಹೈ ವೋಲ್ಟೇಜ್ ಸಭೆಯನ್ನು ಕೂಡ ಅಧಿಕಾರಿಗಳ ಸಭೆಯನ್ನು, ಜನಪ್ರತಿನಿಧಿಗಳ ಸಭೆಯನ್ನು ಕರೆದಿದ್ದಾರೆ ಅಂತ ಹೇಳಲಾಗಿದೆ. ಅಣೆಕಟ್ಟೆಯ ಭದ್ರತೆಯ ಬಗ್ಗೆ ಮುಂದಿನ ಕಾರ್ಯಯೋಜನೆ ರೂಪಿಸಲಾಗುತ್ತೆ. ಈರಯ್ಯ ಹಾಗೂ ಸುರೇಶ್ ನಮ್ಮ ಪ್ರತಿನಿಧಿಗಳು ಇಬ್ಬರು ಕೂಡ ಕನೆಕ್ಟ್ ಆಗಿದ್ದಾರೆ. ಈರಯ್ಯ, ಈಗ ಅಲ್ಲಿ ಒಂದಷ್ಟು ಸ್ಥಳಗಳು, ಗ್ರಾಮಗಳಲ್ಲಿ ಪ್ರವಾಹ ಉಂಟಾಗುವ ಒಂದು ಭೀತಿ ಎದುರಾಗ್ತಾ ಇತ್ತು. ಹಾಗೆಯೇ ಅಲ್ಲಿ ಸೇತುವೆ ಕೂಡ, ಕಂಪ್ಲೀಟ್ ಸೇತುವೆ ಕೂಡ ಮುಳುಗಿ ಹೋಗುವಂಥ ಒಂದು ಭೀತಿ ಎದುರಾಗ್ತಾ ಇತ್ತು. ಕ್ಷಣ ಕ್ಷಣಕ್ಕೂ ನೀರಿನ ಮಟ್ಟ ಏರ್ತಾನೆ ಇದೆಯಾ ಅಥವಾ ಕಂಟ್ರೋಲ್ಗೆ ಏನಾದರೂ ಬಂದಿದೆಯಾ? ಏನು ಪರಿಸ್ಥಿತಿ ಏನಿದೆ? ಜನ ಏನು ಹೇಳ್ತಾ ಇದ್ದಾರೆ? ರೈತರು ಏನು ಹೇಳ್ತಾ ಇದ್ದಾರೆ? ಈರಯ್ಯ, ಶ್ರೀಲಕ್ಷ್ಮಿ, ನಿಜಕ್ಕೂ ಏನಂತಂದರೆ ನಿನ್ನೆ ರಾತ್ರಿಯಿಂದಲೂ ಕೂಡ ಏನಂತಂದರೆ ನದಿಗೆ ಅಪಾರ ಪ್ರಮಾಣದ ನೀರು ಹರಿತಾ ಇದೆ. ಇದರಿಂದ ಸಾಕಷ್ಟು ಏನಂತಂದರೆ ಒಂದು ರೀತಿಯಲ್ಲಿ ಪ್ರವಾಹದ ಭೀತಿನೇ ಎದುರಾಗಿದೆ ಅಂತ ಹೇಳ್ಬೋದು. ಈಗಾಗಲೇ ಸದ್ಯ ಈಗಿನ ಮಟ್ಟವರೆಗೂ ಕೂಡ 1 ಲಕ್ಷ ಕ್ಯೂಸೆಕ್ ನೀರನ್ನು ಈಗಾಗಲೇ ಹರಿಬಿಡಲಾಗ್ತದೆ. ಏನು ಗೇಟ್ ನಂಬರ್ 19ರಿಂದ ಏನು ಹೊರ ಹೋಗ್ತದೆ, ಇದು 1ರಿಂದನೇ 35,000 ಕ್ಯೂಸೆಕ್ ನೀರು ಹೊರ ಹೋಗ್ತಾ ಇದೆ. ಒಟ್ಟು 32 ಗೇಟ್ಗಳನ್ನ ಈಗಾಗಲೇ ಓಪನ್ ಮಾಡಲಾಗಿದೆ. ನದಿಗೆ ಈಗಾಗಲೇ 1 ಲಕ್ಷ ಕ್ಯೂಸೆಕ್ ನೀರು ಹರಿತಾ ಇದೆ. ಇದ್ರ ಜೊತೆಗೆ ಏನಂತಂದರೆ ಕೊಪ್ಪಳ, ಗಂಗಾವತಿ, ಆನೆಗುಂದಿ ಮತ್ತು ಏನಂತಂದರೆ ಬಳ್ಳಾರಿ ಜಿಲ್ಲೆ ಕಂಪ್ಲಿ ಸೇತುವೆ, ಹಾಗೆ ಏನು ಸಿಂಧನೂರು ಸಮೀಪದಲ್ಲಿರುವಂತಹ ಹಲವು ಗ್ರಾಮಗಳಲ್ಲೂ ಕೂಡ ಏನಂತಂದರೆ ಈಗಾಗಲೇ ಒಂದು ಪ್ರವಾಹದ ಭೀತಿ ಎದುರಾಗಿದೆ. ಅದರ ಜೊತೆಗೆ ಏನಂತಂದರೆ ಈಗಾಗಲೇ ಹಂಪಿಯ ಕೆಲವು ಸ್ಮಾರಕಗಳು ಕೂಡ ಒಂದು ಸಂಪರ್ಕವನ್ನು ಕಡಿದುಕೊಂಡಿದ್ದಾವೆ. ಅದರ ಹಾಗೆ ಅಂತಂದರೆ ಆನೆಗುಂದಿ ಮತ್ತು ನವವೃಂದಾವನ ಗಡ್ಡೆಗಳು ಕೂಡ ಸಂಪರ್ಕ ಕಡಿದುಕೊಂಡಿವೆ. ಮತ್ತು ಬಳ್ಳಾರಿ ಜಿಲ್ಲೆಗೆ ಸಂಪರ್ಕ ಕಲ್ಪಿಸುವಂಥ ಕಂಪ್ಲಿ ಸೇತುವೆ ಏನಿದೆ, ಈ ಕಂಪ್ಲಿ ಸೇತುವೆ ಕೂಡ ಈಗ ಸಂಪರ್ಕ ಬಂದಾಗಿದೆ. ಇದರ ಮೇಲೆ ಕೂಡ ಯಾರಿಗೂ ಕೂಡ ಓಡಾಡಲಿಕ್ಕೆ ಅವಕಾಶ ಇಲ್ಲ. ಈಗಾಗಲೇ ಪೊಲೀಸ್ ಭದ್ರತೆಯನ್ನು ಹಾಕಿ ಅಲ್ಲಿ ಈ ಒಂದು ಸಂಚಾರವನ್ನು ಬಂದ್ ಮಾಡಿದ್ದಾರೆ. ಅದರ ಜೊತೆಗೆ ಏನಂತಂದರೆ ಈಗಾಗಲೇ ಇದುವರೆಗೂ ಕೂಡ ಏನಂತಾರೆ, ಇನ್ನೂವರೆಗೂ ಈ ಡ್ಯಾಮ್ಗೆ ಬರ್ತಕ್ಕಂಥ ಇನ್ಫ್ಲೋ ಕೂಡ ಜಾಸ್ತಿ ಆಗಿದೆ. ಇನ್ಫ್ಲೋ ಈಗಾಗಲೇ ಏನಂತಂದರೆ 70,000 ಕ್ಯೂಸೆಕ್ ನೀರು ಇನ್ಫ್ಲೋ ಕೂಡ ಇದೆ. ಅದ್ರ ಜೊತೆಗೆ ಏನಂತಂದ್ರೆ ಈಗಾಗಲೇ 1 ಲಕ್ಷ ಕ್ಯೂಸೆಕ್ ನೀರು ಹೊರ ಏನು ಬಿಡ್ತಾ ಇದ್ದಾರೆ. ಅದನ್ನು ಈಗ ಏನಂತಂದರೆ ಸದ್ಯ ನಿನ್ನೆ ರಾತ್ರಿಯಿಂದಲೂ ಕೂಡ ಏನು ಗಂಟೆಗೂ ಕೂಡ ಈ ಒಂದು ಪ್ರಮಾಣ ಏರಿಕೆ ಆಗ್ತಾನೆ ಹೋಗ್ತಾ ಇದೆ. ಅದರಲ್ಲಿ ಒಂದು ರೀತಿ ಏನಂತಂದರೆ ಸದ್ಯ 60 TMC ನೀರು, ಅಂದರೆ 20 ಅಡಿಯಷ್ಟು ನೀರನ್ನು ಈಗಾಗಲೇ ಡ್ಯಾಮ್ನಿಂದ ಖಾಲಿ ಮಾಡಿದರೆ ಮಾತ್ರ ಈ ಒಂದು ಏನು ಕ್ರಸ್ಟ್ ಗೇಟ್ ಏನು ಕಿತ್ತೋಗಿದೆ ಇದನ್ನು ವಾಪಸ್ ಮತ್ತೆ ರಿಪೇರಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇಲ್ಲದೇ ಇದ್ರೆ ಯಾವುದೇ ಕಾರಣಕ್ಕೂ ಈ ಒಂದು ರಿಪೇರಿ ಮಾಡಲಿಕ್ಕೆ ಆಗಲ್ಲ. ಹೀಗಾಗಿ ಅಂತಂದ್ರೆ ಈಗಾಗಲೇ ತಜ್ಞರ ತಂಡ ಕೂಡ ಇಲ್ಲಿ ಆಗಮಿಸಿದೆ. ಅವರು 20 ಫೀಟ್ ನೀರನ್ನು, ಅಂದರೆ 60 TMC ನೀರನ್ನು ಖಾಲಿ ಮಾಡಬೇಕಾಗಿದೆ. 60 TMC ನೀರು ಅಲ್ಲಿ ಬ್ಯಾಕ್ ವಾಟರ್ ಸುಮಾರು 2 ಫೀಟ್ನಷ್ಟು ಕಡಿಮೆ ಆಗಿದೆ ಅನ್ನೋಂಥ ಮಾಹಿತಿ ಕೂಡ ಬರ್ತಾ ಇದೆ. ಆ ಬಗ್ಗೆ ಏನು ಡೀಟೇಲ್ಸ್ ಇದೆ? ಖಂಡಿತ ಶ್ರೀಲಕ್ಷ್ಮಿ, ಈಗ ನಾನು ಈ ಡ್ಯಾಮ್ ಏನು ಮೇಲ್ಗಡೆನೇ ಇದ್ದೀನಿ, ಅದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅಂದರೆ ನಿನ್ನೆಯಿಂದನೂ ಕೂಡ ಸಾಕಷ್ಟು ಅಂತಂದರೆ 1 ಲಕ್ಷ ಕ್ಯೂಸೆಕ್ ನೀರನ್ನು ಹೊರ ಹೋಗ್ತಾ ಇದೆ. ಈಗಿಂದ ಡ್ಯಾಮ್ನ ಕೆಲವಷ್ಟು 1ರಿಂದ 2 ಅಡಿಯಷ್ಟು ಏನಂದರೆ ನೀರಿನ ಪ್ರಮಾಣ ಕಡಿಮೆ ಆಗಿದೆ. ಅಂದರೆ ಇದು ಟೋಟಲಿ 20 ಅಡಿಯಷ್ಟು ನಾನು ಈಗ ದೃಶ್ಯಗಳಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಈ ಒಂದು ಅಂದರೆ 20 ಅಡಿಗಳಷ್ಟು ಏನಂತಂದರೆ ನೀರು ಕಡಿಮೆ ಆಗಬೇಕು. ಆದರೆ ಸದ್ಯ ಏನಂದರೆ 1ರಿಂದ 2 ಅಡಿಯಷ್ಟು ನೀರು ಕಡಿಮೆ ಆಗ್ತಾ ಇದೆ. ಅದ್ರ ಜೊತೆಗೆ ಅಂತಂದರೆ ಇದು ಇದೇ ರೀತಿ ಅಂದರೆ ಪ್ರತಿದಿನಕ್ಕೆ 2 ಲಕ್ಷ ಕ್ಯೂಸೆಕ್ ನೀರನ್ನು ನಾವು ಹೊರಗೆ ಬಿಟ್ಟಾಗ ಸುಮಾರು 4ರಿಂದ 5 ದಿನಗಳವರೆಗೂ ಈ ಒಂದು ನೀರಿನ ಮಟ್ಟ ಅಂದರೆ 60 TMC ನೀರು ಖಾಲಿ ಆಗಲಿಕ್ಕೆ ಸಮಯವನ್ನು ತೆಗೆದುಕೊಳ್ಳುತ್ತೆ. ಅಂದರೆ 4ರಿಂದ 5 ದಿನಗಳ ನಂತರವಷ್ಟೇ ನಾವು ಏನಂದರೆ ಈ ಒಂದು ಕ್ರಸ್ಟ್ ಗೇಟ್ ಚೈನ್ ಲಿಂಕ್ ಏನು ಕಟ್ ಆಗಿದೆ ಅದನ್ನು ದುರಸ್ತಿ ಮಾಡಲಿಕ್ಕೆ ಇಲ್ಲಿರುವ ಇಂಜಿನಿಯರ್ಗಳಿಗೆ ಒಂದು ಅನುಕೂಲ ಆಗುತ್ತೆ. ಇಲ್ಲದೇ ಇದ್ರೆ ಈ ಒಂದು ಕಾರ್ಯ ಇನ್ನೂ ಕೂಡ ವಿಳಂಬವಾಗುತ್ತೆ. ಅಂದರೆ 2 ಲಕ್ಷಕ್ಕಿಂತ ಹೆಚ್ಚಿನ ಪ್ರಮಾಣದ ನೀರನ್ನು ಹೊರಗಡೆ ಬಿಟ್ಟಾಗ ನದಿ ಪಾತ್ರದಲ್ಲಿರುವಂತಹ ಹಲವು ಕಡೆಗಳಲ್ಲಿ, ಹಲವು ಗ್ರಾಮಗಳಲ್ಲೂ ಕೂಡ ಏನಂದರೆ ಒಂದು ರೀತಿಯ ಪ್ರವಾಹದ ಭೀತಿ ಎದುರಾಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಏನಂತಂದ್ರೆ ಹಂತ ಹಂತವಾಗಿ ನೀರಿನ ಪ್ರಮಾಣವನ್ನು ಏರಿಕೆ ಮಾಡಲಾಗ್ತದೆ. ಅದೇ ರೀತಿ ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ಕೂಡ ಒಂದು ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಮಾಹಿತಿಗಳನ್ನು ಕೂಡ ಈಗಾಗಲೇ ಜಿಲ್ಲಾಡಳಿತದ ವತಿಯಿಂದ ಡ್ಯಾಮ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಸಾಕಷ್ಟು ಮುಂಜಾಗ್ರತೆ ಕ್ರಮಗಳನ್ನು ಕೂಡ ಕೈಗೊಂಡಿದ್ದಾರೆ ಅಂತ ಹೇಳ್ಬೋದು. ಶ್ರೀಲಕ್ಷ್ಮಿ, ಈಗ ಥ್ಯಾಂಕ್ ಯು ಹಿರಿಯ ಡೀಟೇಲ್ಸ್ಗಾಗಿ. ಹಾಗೆಯೇ ರೈತ ಮುಖಂಡರಾಗಿರ್ತಕ್ಕಂಥ ವೆಂಕೋ ಪೂಜಾರ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ವೆಂಕೋ ಪೂಜಾರ್ ಅವರೇ. ನಮಸ್ತೆ ಮೇಡಮ್. ಏನು ಹೇಳಕ್ ಬಯಸ್ತೀರಾ? ಈ ತರ ನೀರು ಖಾಲಿ ಆಗ್ತಾ ಇದೆ, ಕ್ರಸ್ಟ್ ಗೇಟ್ ಕೊಚ್ಕೊಂಡು ಹೋಗಿ ಮತ್ತೆ ನಿಮ್ಗೆ 2ನೇ ಬೆಳೆಗೆ ನೀರು ಬೇಕು ಅಂತಂದ್ರೆ ನೀರು ಇರೋದಿಲ್ಲ, ಮಳೆ ಆಗಿ ಮತ್ತೆ ಡ್ಯಾಮ್ ತುಂಬಿದ್ರೆ ಮಾತ್ರ ನೀರು ಇರ್ಬೋದೇನೋ, ಏನು ಹೇಳಕ್ ಬಯಸ್ತೀರಾ? ಆತಂಕ ಇದೆ ಮೇಡಮ್, ನಮ್ಗೆ ನಿಜವಾಗ್ಲೂ ಆತಂಕ ಇದೆ. ಈ ಸರಿಯನ್ನ ಬೇಗ ತುಂಬಿದೆಂಬ ಒಂದು ಖುಷಿಯಿಂದ ಇದ್ರೆ ಟಿಬಿ ಬೋರ್ಡಿನ ನಿರ್ವಹಣೆ ಕೊರತೆಯಿಂದ ಅಂದ್ರೆ 2,30,00,000 ರೂಪಾಯಿ ಅದಕ್ಕೆ ನಿರ್ವಹಣೆಗಾಗಿ ಈ ವರ್ಷ ತೆಗೆದಿಟ್ಟಂತ ಅಮೌಂಟ್, ಆದ್ರೆ ನಿರ್ವಹಣೆ ಮಾಡೋದ್ರಲ್ಲಿ ವಿಫಲವಾದಂತ ಟಿಬಿ ಬೋರ್ಡ್ ನಿಜವಾಗ್ಲೂ ಈಗ ಮಳೆ ಬರ್ತದೋ ಇಲ್ಲೋ ಎಂಬ ಆತಂಕದಲ್ಲಿ ನಾವು ರೈತ ವರ್ಗ ಇದ್ರೆ, ಈಗ ಅಕಸ್ಮಾತ್ ನೀರು ಬಂದಿಲ್ಲ ಅಂದ್ರೆ ಇನ್ನೊಂದು ಬೆಳಗಿಲ್ಲ.
ಕಳೆದ ವರ್ಷ ಕೂಡ ನೀರಿಗಾಗಿ ಆಕಾರ ಇಲ್ಲಿ ತಪ್ಪಿದೆ. ಬಹಳ ಆಕಾರದಿಂದ ಜನರು ರೋಷ್ ಹೋಗಿದ್ರು. ಈ ಸರಿಯನ್ನ ಬೇಗ ತುಂಬಿದೆ ಅಂತ ಒಂದು ಖುಷಿ ಸಂದರ್ಭದಲ್ಲಿ ಈ ತರದ ದುರ್ಘಟನೆ ನಡೆದಿರೋದು ನಿಜವಾಗ್ಲೂ ರೈತ ಸಮೂಹದಲ್ಲಿ ಬಹಳ ದುಃಖದ ವಿಚಾರವಾಗಿದೆ. ಓಕೆ ಓಕೆ. ಸೊ ಏನ್ ಆಗ್ರಹ ಪಡಿಸ್ತೀರಾ? ಡಿ ಕೆ ಶಿವಕುಮಾರ್ ಬರ್ತಾರಂತ ಇವಾಗ ಏನ್ ಆಗ್ರಹ ಪಡಿಸ್ತೀರಾ? ಹೌದು, ಆಗ್ರಹ ಅಂದ್ರೆ ಟಿವಿ ಬೋರ್ಡ್ ನಿರ್ವಹಣೆ ಇವತ್ತು ಇರ್ತಕ್ಕಂಥ ಡೈರೆಕ್ಟರ್ಗಳು ಎಲ್ಲವೂ ಕೂಡ ಆಂಧ್ರ ಪ್ರದೇಶದಲ್ಲಿದ್ದಾರೆ. ಓಕೆ. ನೀರು ಮಾತ್ರ ಸಮಪಾಲು ಕೇಳ್ತಾರೆ, ಅದ್ರ ನಿರ್ವಹಣೆ ಮಾತ್ರ ಆಂಧ್ರದ ಕೈಯಲ್ಲಿರೋದ್ರಿಂದ ನೋಟಿಫಿಕೇಶನ್ ಚೇಂಜ್ ಮಾಡಿ ಇಲ್ಲಿ ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಇಲ್ಲಿ ಅರ್ಧಕ್ಕರ್ಧ ಜನ ಡೈರೆಕ್ಟರ್ಗಳು ಇರ್ಬೇಕು ಅಂಬೋದು. ಯಾವಾಗಲೂ ಕೂಡ ಅಲ್ಲಿರೋ ಸೆಕ್ರೆಟರಿ ಆಂಧ್ರದ ಸೆಕ್ರೆಟರಿ ಇರೋದ್ರಿಂದ ಇಲ್ಲಿ ಕರ್ನಾಟಕ ರಾಜ್ಯದ ಯಾವುದೇ ಅಧಿಕಾರಿಗಳು ಹೋದ್ರು ಕೂಡ ಏನು ನಡಿಲಾರದಂತ ಪರಿಸ್ಥಿತಿ. ಅಲ್ಲಿ ನೀರು ಮಳೆ ಹಿಂದ್ಗಡೆ ನೀರು ಬರ್ತೈತೆ ಅಂದ್ರೆ ಆಗ್ಲೇ ಆಂಧ್ರದವ್ರು ನೀರ್ ಬೇಕಂತ ನಕ್ಕೊಂಡ್ಬಿಡ್ತಾರೆ, ಇನ್ನು ನೀರ್ ಬರ್ಸಲಿಕ್ಕೆ ಇಂತ ಮುಂಜಾಗ್ರತೆ ಇದಾರೆ. ರಾಜ್ಯ ಸರ್ಕಾರ ಕೂಡ ಇದ್ರ ಮುತುವರ್ಜಿ ವಹಿಸಿ ನಿರ್ವಹಣೆಯಲ್ಲಿ ಕೂಡ ಇದು ಮಾಡ್ಬೇಕಂತಂದು ಈ ಮೂಲಕ ಆಗ್ರಹ ಮಾಡ್ತಾ ಇದೆ ಮೇಡಮ್. ಥ್ಯಾಂಕ್ ಯು ವೆಂಕಟ್ ಪೂಜಾರ್ ಅವರೇ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ದಕ್ಕೆ. ರೈತ ಮುಖಂಡರಾಗಿರ್ತಕ್ಕಂಥ ಯಲ್ಲಾಲಿಂಗ ಅವ್ರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಯಲ್ಲಾಲಿಂಗ ಅವರೇ. ನಮಸ್ತೆ. ಏನ್ ಹೇಳೋಕ್ ಬಯಸ್ತೀರಿ? ಏನ್ ಆಗ್ರಹ ಪಡಿಸ್ತೀರಿ? ಏನ್ ಆಗ್ಬೇಕಾಗಿದೆ ಈಗ? ನೆಕ್ಸ್ಟ್ 2ನೇ ಬೆಳೆಗೆ ನೀರಿಲ್ಲದೆ ಇರೋ ಆತಂಕ, ಪ್ರವಾಹದ ಭೀತಿ ಎಲ್ಲವೂ ಕೂಡ ಶುರುವಾಗಿದೆ. ಹೌದು ಮೇಡಮ್, ಈಗ ನಮ್ದು ಆಲ್ ಇಂಡಿಯಾ ಕಿಸಾನ್ ಸಭಾ ಸಂಯೋಜಿತ ಕರ್ನಾಟಕ ಪ್ರಾಂತ ಸಂಘಟನೆ ನಮ್ದು. ಈಗ ನಮ್ಮ ವಿಜಯನಗರ ಮತ್ತು ಈ ಆಂಧ್ರ ಮತ್ತು ಬೇರೆ ಬೇರೆ ಕೊಪ್ಪಳ ಜಿಲ್ಲೆ, ಗದಗ 3 ಜಿಲ್ಲೆಗೆ ಜೀವನಾಡಿಯಾಗಿರ್ತಕ್ಕಂಥ ನಮ್ಮ ತುಂಗಭದ್ರಾ ಒಂದು ಡ್ಯಾಮ್ ಕ್ರಸ್ಟ್ ಗೇಟ್ 19 ಒಂದು ಇದರಲ್ಲಿ ಡ್ಯಾಮೇಜ್ ಆಗಿದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ಹೇಳೋದಾದ್ರೆ ಬಹಳ ಮುಖ್ಯವಾಗಿ ಈಗಾಗಲೇ ಕಳೆದ ವರ್ಷ ನಮ್ದು ಡ್ಯಾಮ್ ಅಲ್ಲಿ ನೀರೇ ಇದ್ದಲ್ಲ, ಆ ಸಂದರ್ಭದಲ್ಲಾದ್ರೂ ಟಿಬಿ ಬೋರ್ಡ್ ಮಂಡಳಿ ಬಹಳ ಒಂದು ಸಮಗ್ರವಾದಂತ ಒಂದು, ಯಾಕಂದ್ರೆ ಜನಸಂಖ್ಯೆ ಕೂಡ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇರುವಂತ ಸಂದರ್ಭದಲ್ಲಿ ಅದನ್ನ ಯಾಕೆ ಇವರು ಮುಂಜಾಗ್ರತೆ ಕ್ರಮವನ್ನು ವಹಿಸಿಲ್ಲ ಅಂತಕ್ಕಂಥದ್ದನ್ನ ಮೊದಲನೇದಾಗಿ ನಮ್ಮ ಅಭಿಪ್ರಾಯ ಮೇಡಮ್. ನಂತರದಲ್ಲಿ ಈಗಾಗಲೇ ಈಗ ಕೆಳಭಾಗದಲ್ಲಿ ಅಂದ್ರೆ ಕಲ್ಯಾಣ ಕರ್ನಾಟಕ ಭಾಗದ ಈಗ ರಾಯಚೂರು ಮತ್ತೆ ಕೊಪ್ಪಳ ಮತ್ತೆ ಈ ಭಾಗ ಬಳ್ಳಾರಿ, ನಮ್ಮ ವಿಜಯನಗರ ಈ ತರದೆಲ್ಲ ಭಾಗಗಳಲ್ಲಿ ನೀರು ಹೋಗ್ತಾ ಇತ್ತಲ್ಲ, ಈಗ ರೈತರು ತುಂಬಾ ಸಂಕಟದಲ್ಲಿ ಈಗಾಗಲೇ ಇದ್ದಾರೆ. ಈಗಾಗಲೇ ಕಳೆದ ಬಾರಿ ಬರಗಾಲ ಆಗಿರ್ತಕ್ಕಂಥದ್ದು ಮತ್ತೆ ಅದರಿಂದ ಫ್ಲಡ್ ಆಗಿತ್ತು, ಅಂದ್ರೆ ಆ ಪ್ರಕೃತಿ ವಿಕೋಪದಿಂದ ಕೂಡ ರೈತರು ನಲಿಗೆ ಹೋಗ್ತಿದ್ರು. ಈ ಸಂದರ್ಭದಲ್ಲಿ ಏನೋ ಮಳೆ ಕೂಡ ಇಲ್ಲ ಈ ಭಾಗದಲ್ಲಿ, ಅತ್ಯಂತ ಮಳೆ ಕಡಿಮೆ ಇದ್ರು ಕೂಡ ಅಲ್ಪ ಸ್ವಲ್ಪ ಎಲ್ಲ ಮಲೆನಾಡಂತ ಪ್ರದೇಶದಲ್ಲಿ ಮಳೆ ನೀರು ಬಂದ ಮೇಲೆ ಸ್ವಲ್ಪ ಡ್ಯಾಮ್ ಎಲ್ಲ ತುಂಬಿತ್ತು. ಆ ಒಂದು ನೀರನ್ನ ಒಂದು ಆಸೆಯನ್ನು ಹೊತ್ತೊಂದಂತ ನಮ್ಮ ರೈತರು ಇವತ್ತು ಈ ನೀರನ್ನು ಮತ್ತೆ ಇವತ್ತು ಕ್ರಸ್ಟ್ ಗೇಟ್ ಮೂಲಕ ಹೋಗಿರೋದ್ರಿಂದ ತುಂಬಾ ಆತಂಕದಲ್ಲಿ ಈಡಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಕೂಡಲೇ ಇದೊಂದು ರಾಷ್ಟ್ರೀಯ ವಿಪತ್ತು ಅಡಿಯಲ್ಲಿ ಅಂದ್ರೆ ಈಗಿರುವಂತ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒಟ್ಟಾರೆಯಾಗಿ ಕಲ್ಯಾಣ ಕರ್ನಾಟಕ ಭಾಗದ ರೈತರಿಗೆ ಸಾಲ ಮನ್ನಾ ಆಗಿರ್ಬೋದು ಅಥವಾ ಈ ಒಂದು ಪ್ರಕೃತಿ ಅಡಿಯಲ್ಲಿ ಅಥವಾ ಮುಂಬರ್ತಕ್ಕಂಥ ದಿನಗಳು ಏನಾದ್ರೂ ಒಂದಿಷ್ಟು ರೈತರಿಗೆ ಪರಿಹಾರ ಕೊಡ್ಲಿಕ್ಕೆ ಮುಂದಾಗಬೇಕಂತಕ್ಕಂಥ ನಮ್ಮ ಅಭಿಪ್ರಾಯ ಇದೆ ಮೇಡಮ್. ರೈಟ್, ಧನ್ಯವಾದಗಳು ಯಲ್ಲಾಲಿಂಗ ಅವರೇ ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ್ದಕ್ಕೆ.